ನಂಗೆ ಗೊತ್ತಿತ್ತು ಕಣೆ. ಏನ್ ಗೊತ್ತಿತ್ತು ನಿಂಗೆ? ನನಗೆ ತಾನೇ ತಂದಿರೋದು. ಏ ಲೊಪ್ಪರ್, ಸಣ್ಣ ಆಗ್ಲ ನೀನು. ಹುಡುಗರ ಬಟ್ಟೆನ ಕಾಸ್ಟ್ಲಿ, ಹುಡುಗಿರ್ ಬಟ್ಟೆ ಹೋಲ್ಸ್ಕೊಂಡ್ರೆ ಗೊತ್ತಾ? ತಪ್ಪ ಅಪ್ಪ ಹೊರ್ಗಿರ್ದು ಹಾಕಿ ಸುಮ್ನಿರ್ಲ, ವಾಪಸ್ ತಾತನ ಅವನೇನು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸನಗೌಡ. ಗೈಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನಾನಂತೂ ಸಕ್ಕತ್ತಾಗಿದ್ದೀನಿ. ಸೊ ಗೈಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಗೈಸ್ ಇವಾಗ ಬಟ್ಟೆ ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ ಹಬ್ಬಕ್ಕೆ. ನಿನ್ನೆ ನನಗೆಲ್ಲ ತೊಗೊಂಡು ಬಂದಿದ್ದೀವಿ, ಇವತ್ತು ಮೋಹಿತ್ಗೊಂದು ಬಟ್ಟೆ ತರಬೇಕು. ಸೊ ಹೋಗ್ತಾ ಇದ್ದೀವಿ. ಅವ್ನಿಗೆ ಹೇಳಿಲ್ಲ ಬಟ್ಟೆ ತೊಗೊಂಬರಕ್ಕೆ ಹೋಗ್ತಾ ಇದ್ದೀನಿ ಅಂತ. ಬನ್ನಿ ಅವನಿಗೆ ಯಾವ ಥರ ಬಟ್ಟೆ ತೊಗೊಂಬರ್ತೀನಿ, ತಂದಮೇಲೆ ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ತೋರಿಸ್ತೀನಿ. ನೋಡಿ, ಇಲ್ಲಿ ಬಟ್ಟೆ ತಗೋಣ ಅಂತ ಬಂದರೆ ಇಲ್ಲಿ ಯಾವುದು ಸೇಲಿಗೆ ಬಂದಿದ್ದೀವಿ. ಸೇಲ್ ನೋಡ್ಕೊಂಡು ಹೋಗೋಣ ಅಂತ. ಎಷ್ಟೊಂದು ಕಾರ್ಗಳು ನಿಲ್ಸೋರೆ. ನಾನು ನಮ್ಮಮ್ಮ ಬಂದಿದ್ದೀನಿ ನೋಡಿಕೊಂಡು ಇಲ್ಲಿ ಸೇಲ್ ಏನು ಕ್ಲಾತ್ಸ್ ಇದೆ ಅಂತ ನೋಡ್ಕೊಂಡು ಮುಂದೆ ಹೋಗೋಣ. ಬೇರೆ ಇಲ್ಲಿ ಚೆನ್ನಾಗಿಲ್ಲ, ನೋಡೋಣ ಒಂದ್ಸಲ. ಸೇಲಲ್ಲೆಲ್ಲ ಕ್ಲಾತ್ಸ್ ಚೆನ್ನಾಗಿರುತ್ತೆ, ನೋಡ್ಬೋದು ಸರ್. ನೋಡಿ ವಯಸ್ಸು ಎಷ್ಟೊಂದು ಬಟ್ಟೆಗಳು ಹಾಕೊಂಡಿದ್ದಾರೆ. ಸೇಲ್ ಅಂತ ಅಂದರೆ ಬಟ್ಟೆ ಚೆನ್ನಾಗಿರಲ್ಲ ಅಂತ ಏನಿಲ್ಲ, ಚೆನ್ನಾಗಿದೆ ಬಟ್ಟೆ. ನೋಡಿ, ಇದೊಂದು ಶರ್ಟ್ ತೊಗೊಂಡೆ. ನನಗೆ ಇದೊಂದು ಶರ್ಟ್ ಇಷ್ಟ ಆಯ್ತು. ಇಲ್ಲಿ ಚೆನ್ನಾಗಿದೆ ಈ ಶರ್ಟ್. ಬಿಲ್ ಮಾಡಿಸ್ಕೊಳ್ಳೋಣ ಇವಾಗ. ಗೈಸ್ ನೋಡಿ, ಇವಾಗ ಅಲ್ಲಿಂದ ಮುಗಿಸ್ಕೊಂಡು ಅದೊಂದು ಶರ್ಟ್ ಇಷ್ಟ ಆಯಿತು ಗೈಸ್. ಚೆನ್ನಾಗಿ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಗೈಸ್ ಬಟ್ಟೆ. ಬಟ್ ಅಂದರೆ ಬೇರೆ ಏನೋ ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ಟೆ ಚೆನ್ನಾಗಿತ್ತು, ಹುಡುಗಿರ ಬಟ್ಟೆನೂ ಚೆನ್ನಾಗಿತ್ತು. ಸೇಲ್ಗಳಲ್ಲೂ ಬಟ್ಟೆ ಚೆನ್ನಾಗಿರುತ್ತೆ ಗೈಸ್. ಇವಾಗ ಬೇರೆ ಕಡೆ ಹೋಗ್ತೀವಿ, ಬನ್ನಿ ನಮ್ಮ ಜೊತೆ. ನೀವು ನೋಡಿ ಇಲ್ಲಿ ಸಿಟಿ ಒಳಗೆ ಬಂದ್ವಿ ಬಟ್ಟೆ ತಗೊಳ್ಳೋಣ. ಗೈಸ್ ಸಿಟಿ ಒಳಗೂ ಬಟ್ಟೆ ಚೆನ್ನಾಗಿರುತ್ತೆ. ಇಲ್ಲೊಂದು ನಾರ್ಮಲ್ ಆಗಿ ಇಲ್ಲೊಂದು ಶಾಪಲ್ಲಿ ಬಟ್ಟೆ ತೊಗೋತೀನಿ ನಾನು. ಯಾವಾಗ ಮೋಹಿತ್ಗೆ ತೊಗೋಬೇಕಾದ್ರೆ ಇಲ್ಲೇ ತೊಗೊಳ್ಳೋಣ ಬನ್ನಿ, ನೋಡೋಣ ಹೆಂಗಿದೆ. ಇದು ಚೆನ್ನಾಗಿದೆ ಡ್ರೆಸ್. ಗೈಸ್ ಹುಡುಗರ ಬಟ್ಟೆನ ಕಾಸ್ಟ್ಲಿ, ಹುಡುಗಿರ ಬಟ್ಟೆ ಹೋಲ್ಸ್ಕೊಂಡ್ರೆ ಗೊತ್ತಾ? ಬನ್ನಿ ಶಾಪ್ ಮಾಡೋಣ, ಹೇಗಿದೆ, ಯಾವ ಥರ ಡ್ರೆಸ್ ತೊಗೋತೀನಿ ಅಂತ ವೆಯ್ಟ್ ಆ್ಯಂಡ್ ವಾಚ್. ನಮ್ಮಮ್ಮ ಎಲ್ಲೋದ್ರೂ ಬಟ್ಟೆ ನೋಡೋದು ಬಿಡಲ್ಲ ಅತ್ತೆಗೆ. ನೋಡಿ ಇಲ್ಲಿ ಗೈಸ್, ನೋಡಿ ನಾವು ಎಷ್ಟಂದರೆ 2,500 ಸಾವಿರ ಹೇಳಿದ ಬಟ್ಟೆನ ಬಾರ್ಗಿನ್ ಮಾಡಿ 1,500 ಸಾವಿರಕ್ಕೆ ತೊಗೊಂಡು ಬಂದಿದ್ದೀವಿ. ಏನು ರೇಟ್ ಇದು ಬಟ್ಟೆ? ತಗತ್ತೀಯಾ? ತಗೊಳ್ಳಲ್ಲ ಗೈಸ್, ಸುಮ್ಮನೆ ನೋಡೋದು. ನಾವು ನಿನ್ನೆ ತಾನೇ ತೊಗೊಂಡು ಬಂದೈತೆ ನನಗೆ ಎಲ್ಲ ಬಟ್ಟೆ. ಇವತ್ತು ಮೋಹಿತಿಗೆ ತೊಗೊಂಡೋಣ ಅಂತಲೇ ಬಂದಿದ್ದು ಸ್ಪೆಷಲ್ ಆಗಿ. ಬಾರೆ ಹೋಗೋಣ ಗೈಸ್. ಮಕ್ಕಳು ಫ್ರಾಕ್ ನೋಡಿ ಗೈಸ್, ಹೆಂಗೈತೆ, ಸಕ್ಕತ್ತಾಗಿದ್ದಾವೆ ಮಕ್ಕಳು ಫ್ರಾಕ್. ನೋಡಿ, ನನಗೊಂದು ಜೊತೆ ಡ್ರೆಸ್ ತಕ್ಕೊಡೋದ. ಈಗ ದುಡ್ಡಿಲ್ಲ ನನ್ನ ಹತ್ರ ಬಾ ಗೈಸ್. ಸೊ ಇಷ್ಟೇ ನಮ್ಮ ಶಾಪಿಂಗ್ ಇವತ್ತಿಂದು. ಮನೆ ಹೋಗೋಣ ಹಿಂಗೇನೆ. ನಿಮಗೆ ಮನೆ ಹೋಗಿ ಇವಾಗ ಮನೆಗೆ ಹೋಗಿ ಆಮೇಲೆ ನೋಡುವ ಮುಂದಿನ ಕೆಲಸಗಳು. ಹೋಯ್ತು ಊಟ. ಅವನಿಗೆ ಹೇಳಿಲ್ಲ ಗೈಸ್ ಅವನಿಗೆ ಬಟ್ಟೆ ತರೋದು. ಸೊ ಬನ್ನಿ, ಅವನ ರಿಯಾಕ್ಷನ್ ಹಿಂಗಿರುತ್ತೆ ನೋಡು. ಸುಸ್ತಾಗುತ್ತೆ ಗೈಸ್ ನಂಗೆ ಮೇಲೆ ಹತ್ತಷ್ಟಲ್ಲಿ. ನೋಡಿ ಬಟ್ಟೆ ಗಿಟ್ಟೆ ಆಚೆ ಒಣಗಾಕ್ಬಿಟ್ಟವನೆ. ಮೋಯ್ತಾ ಎದ್ದಿದ್ಯಾ, ಮಂಕೊಬಿಟ್ಟಿದ್ಯಾ? ಇದ ಬೇಗ ಓಯ್ ಚಪ್ರಿ, ಎದ್ದಾಳಲ್ಲೇ ಈ ಚಪ್ರಿ. ನನ್ನ ಬಟ್ಟೆ ನೋಡೋ ಚೆನ್ನಾಗಿದಾವ ಅಂತ ನೋಡು, ಎದ್ಬಿಟ್ಟು ನೋಡು. ನಂಗೆ ಗೊತ್ತಿತ್ತು ಕಣೆ. ಏನ್ ಗೊತ್ತಿತ್ತು ನಿಂಗೆ? ನನಗೆ ತಾನೇ ತಂದಿರೋದು. ನನ್ನ ತಮ್ಮನ ಬಟ್ಟೆ ಕಣಲೆ. ದುಡ್ಡು ಎಲ್ಲಿತ್ತೆ ಸಣ? ನೋಡು ಚೆನ್ನಾಗಿದಾವ. ಚೆನ್ನಾಗೈತೆ ಈ ಶರ್ಟ್, ಇಷ್ಟ ಆಯ್ತು ನನಗೆ. ಚೆನ್ನಾಗಿಲ್ಲ. ಕ್ವಾಲಿಟಿ ಎಷ್ಟು ಚೆನ್ನಾಗೈತೆ ಬಟ್ಟೆದು, ಚೆನ್ನಾಗಿಲ್ವಂತೆ. ಚೆನ್ನಾಗೈತೆ ಅಂದ್ರೆ ದುಡ್ಡಲ್ಲಿತ್ತ ಅಂತ. ಚೆನ್ನಾಗೈತೆ ಅಲ್ವಾ? ಚೆನ್ನಾಗೈತೆ, ದುಡ್ಡೆಲ್ಲ ಐತೆ. ನೀ ಯಾಕೆ ತೆಕ್ಕೊಟ್ಮೇಲೆ ಹಾಕೋಬೇಕು ಸುಮ್ಮನೆ ಬಟ್ಟೆ? ಇದು ಸುಮ್ಮನೆ ಮನೆ ಹತ್ರ ನೀನು ಕೆಲ್ಸಕ್ಕೆ ಹಾಕೊಂಡು ಹೋಗ್ಲಿ ಅಂತ ತಗೊಂಬಂದಿದ್ದದನ್ನ. ಪ್ಯಾಂಟ್ ಚೆನ್ನಾಗೈತೆ, ಹೊಸ ಥರ ಪ್ಯಾಂಟ್ ತಗೊಂಬಂದಿದ್ದೀನಿ. ಅದೊಂದು ಜಾತ್ರೆ ಥರ ಆಯಿತು. ಯಾವುದು? ಇದು ಕೆಲ್ಸಕ್ಕೆ ಹಾಕೊಂಡು ಹೋಗಕ್ಕೆ ತಂದಿದ್ದು ನಿನಗೆ. ಇಷ್ಟ ಆಯ್ತು ಕಟ್ಟೋದು ನಿಂಗೆ. ಯಾಕೆ ತಂದ್ಕೊಟ್ಮೇಲೆ ಗೈಸ್, ಹೆಂಗೆ ಗೊತ್ತೇ ನನಗೆ, ತಂದ್ಕೊಟ್ಮೇಲೆ ಸುಮ್ಮನೆ ಹಾಕೋಬೇಕು. ಅದು ಯಾಕೆ ಏನು ಅವೆಲ್ಲ ಕೇಳಬಾರ್ದು. ಥ್ಯಾಂಕ್ ಯು ಸೊ ಮಚ್. ಹೋ, ನನಗೆ ಯಾವಾಗ ನೀನು ನಾಳೆ ಫೋಟೋ ತೆಗಿಸ್ಕೊಳಕ್ಕೆ ಹೋಗೋಣ ಅಂತ ಅಂತಿದ್ದೆ, ಆದರೆ ಬಟ್ಟೆ ಇಲ್ಲ ಅಂದಲ್ಲ, ಅವಾಗಲೇ ನಂಗೆ ಗೊತ್ತಾಯ್ತು ಏನು ಗೊತ್ತಾಯ್ತು ತಾವತ್ತಳೆ ಅಂತ.
ವರ್ಷದ ಮೊದಲನೇ ಹಬ್ಬ ಅದೇನಪ್ಪ, ಬಟ್ಟೆ ಹಾಕೊಳಂಗಿರಕತ್ತ ಹೊಸದು. ಮರ್ಚಿಬಿಡು ಗೈಸ್ ಅದು ಏನು ಇದನ್ನ ಹಾಕಳ ಮಾರಿ, ಅದು ಬಿಟ್ಬಿಟ್ಟು ಯಪ್ಪ ದೇವ ಗುಂಬಿ ಎಷ್ಟೊತ್ತಿಂದ ಬಿಚ್ತಾವ. ನಾನು ಈ ಶರ್ಟಿನ ಗುಂಬಿ ಬಿಚ್ಚಿದ್ರು ಬಿಚ್ಚಿಲ್ಲ ಪುಣ್ಯಾತ್ಮ. ಆಯ್ತೀರಾ ನಿಂಗೇನೇನು ಡಬಲ್ ಎಕ್ಸೆಲ್ ಥರ ಟೈಟ್ ಆಯ್ತೈತೆ? ಇಲ್ಲ ಇಷ್ಟೊಂದು ಟೈಟ್ ಐತೈತಿ. ಅವರೇ ಟೈಟ್ ಆಯ್ತು, ಅವನೇ ಎಕ್ಸೆಲ್ ಟೈಟ್ ಐತೈತಲ್ಲ ಮನೆ ಬೇರೆ ಥರನಾ? ಇನ್ನೇನು ವೇಸ್ಟ್ ಆಗುದು ಆಮೇಲೆ. ಇನ್ನೊಂದು 2 ತಿಂಗಳು ಬಿಟ್ಟು ನೀನು ಇನ್ನೋದಪ್ಪ ಆದರೆ ಗೈಸ್ ಎಕ್ಸೆಲ್ ಲೂಸ್ ಆಯ್ತಿತ್ತು ಗೈಸ್ ಅವನಿಗೆ. ಮನೆ ಯಾವಾಗ ಹೋಗಲ್ಲ ನಾನು, ಮತ್ತೆ ಸಂಜೆ ಹೋಗ್ಬೇಕು. ನೀನು ಲೈವ್ ಮಾಡ್ಕೊಂಡೆ ಕೆಳಗಡೆ ಕರ್ಕ್ ಬರುತ್ತೆ. ಅರೆ ಇಲ್ಲಿ ನೋಡಿ ತೋಲ್ ಟೈಟ್ ಆಯ್ತೈತಿ. ಇಷ್ಟಿಗೆ ಇಟ್ಕೋಬೇಕು. ಅದು ಹಾಕಬಾರ್ದ ಗುಂಬಿನ. ಇಷ್ಟಿಗೆ ಹಾಕೊಂಡ್ರೆ ಹಿಂಗೆ ಬರುತ್ತೆ. ಚೆನ್ನಾಗಿ ಕಾಣ್ತಿಲ್ಲ. ಬಟ್ ಶರ್ಟ್ ಕ್ವಾಲಿಟಿ ಸಕ್ಕದಾಗೈತೆ. ನಂಗೆ ಕ್ವಾಲಿಟಿ ಮುಟ್ ನೋಡಕ್ಕೆ ಇಷ್ಟ ಆಯಿತು. ಇವಾಗ ಕರೆಕ್ಟ್ ಆಯ್ತಾ? ಮನೆ ಟೈಟ್ ಆಗುದು ಮನೆ. ಇನ್ನೆಲ್ಲ ಒಂದು ತಿಂಗಳು ನಿನ್ ದಪ್ಪ ಹೊರದ್ಗಿರ್ದು ಹಾಕಿ ಸುಮ್ಮನಿರ್ಲ ವಾಪಸ್ ಆತನವ. ನಾನು ಪ್ಯಾಂಟ್ ಹಾಕೊಂಡು ನೋಡು. ಪ್ಯಾಂಟ್ ಕರೆಕ್ಟ್ ಆಗುತ್ತೆ. ಪ್ಯಾಂಟ್ ಹೆಂಗೆ ಕಾಣತ್ತೆ ಅಂತ. ಇದೇ ಥರ ಶರ್ಟ್ ತರಲ್ಲ, ಬೇರೆ ಥರದಲ್ಲ ನೋಡ್ತೀನಿ. ಮತ್ತೋಗ್ಬೇಕಾ ಸಿಟ್ಟಿಗೆ? ಈ ಥರ ಶರ್ಟ್ ನಿನ್ನ ಹತ್ರ ಇರಲಿಲ್ಲ ಅಲ್ಲ? ಈ ಥರ ಪ್ಯಾಂಟು ಪ್ಲೈನಲ್ಲಿ ಇರಲಿಲ್ಲ. ಪ್ಲೈನಲ್ಲಿ ಒಂಥರ ಚಂದ ಪ್ಯಾಂಟು, ಹುಡುಗಿ ಥರ ಕಾಣಿಸ್ತೀವಿ ಆಗುತ್ತಾ? ಇದು ಈ ಗುಂಬಿ ಬಿಚ್ಚಾಕಬೇಕು ಯಾವಾಗಲೂ ಶರ್ಟಲ್ಲಿ. ಬಿಚ್ಚಾಕು, ಆ ಥರ ಹಾಕ್ಬೇಕು. ಸೂಪರಾಗಿ ಕಾಣಿಸ್ತಿದ್ಯಾ ಬಿಡು ಮಚ್ಚ. ಏನು ಮಾಡೋಣ ಇಲ್ಲಿ ನೋಡಿ, ಇಲ್ಲಿ ಈ ಶರ್ಟು ಟೈಟ್ ಆಯ್ತೈತೆ ಗೈಸ್ ಇವನ್ಗೆ. ಲೇ ಲೊಪ್ಪರ್, ಸಣ್ಣ ಆಗ್ಲ ನೀನು ಮನೆ ಮತ್ತೆ ಯಾವನು ಹೋಯ್ತಾನೆ ಮನೆ. ಡಬಲ್ ಎಕ್ಸೆಲ್ ತಗೋ ಇನ್ನ. ಗೈಸ್ ಪ್ಯಾಂಟ್ ನೋಡಿ ಇಲ್ಲಿ ಹೆಂಗೆ ಹುಡುಗಿ ಥರ ಕಾಣಿಸ್ತಾನೆ ಪ್ಯಾಂಟ್. ಏಯ್ ಬಿಲ್ಡಪ್ ನನ್ನ ಮಗನ ಮುಚ್ಕೊಂಡು ಬಿಚ್ಚು. ಗೈಸ್ ಏನು ಬಿಲ್ಡಪ್ ಗೊತ್ತಾ ನನ್ನ ಮಗಂದು? ಕ್ಯಾಪಲ್ಲಿ ಕೊಡ್ಬೇಕು. ನಾನು ಸೈಜು ಗೈಸ್ ನಾನು ನಾರ್ಮಲಾಗಿ ತರಬೇಕಾದ್ರೆ ಎಕ್ಸೆಲ್ಲ ತರೋದಲ್ವ ನನಗೆ ಅಂತ ಎಕ್ಸೆಲ್ ತೊಗೊಂಬಂದೆ. ನಡ್ಕೋಬೇಕು, ನಮ್ಮ ಅಮ್ಮನ ನಡ್ಕೊ ಕರ್ಕೋಗುತ್ತೆ ಪೆಟ್ರೋಲ್ ಹಾಕ್ಸು ಅಂತ. ಗೈಸ್ ನೋಡಿ ಇಲ್ಲಿ ಮಳೆ ಬರೋ ಥರ ಆಗೋಗೈತೆ. ಫುಲ್ ಮೋಡ ಆಗೈತೆ. ಫುಲ್ ನಾವು ಪೀಸಾಗಿ ಇವ್ನು ಮಲ್ಕೋತಾನೆ. ಮಳೆಲಿ ಹೋಗ್ಬಿಟ್ಟು ಬರಲ್ಲ. ಸರಿ ಬಾ, ಗೊತ್ತಿ. ಗೈಸ್ ವ್ಲಾಗ್ನ ಇನ್ನೂ ಕಂಟಿನ್ಯೂ ಮಾಡ್ತೀನಿ ನೋಡಿ. ನಾನು ಬಟ್ಟೆ ತೊಳೆದು ನಾನು ಹೋಗಿ ತಗೊಂಬರೋದನ್ನ. A few moments later. ಮತ್ತೆ ಬಟ್ಟೆ ತಗೊಂಬರಾಗ ಹೋಯ್ತಾರೆ, ಎಕ್ಸರ್ಸೈಸ್ ಮಾಡ್ಕೊಬರಕ್ಕೆ. ಗಾಡಿ ಹೊರ್ತಾನೆ ಹೆಂಗ್ ಬರ್ತಾರೆ ಗೈಸ್ ಮುಂದೆಗಡೆ ನೋಡಿ. ಅಲ್ಲಿ ಫುಲ್ಲು ಪೀಸ್ ಮಳೆ. ಹಾಸನಲ್ಲಿ ಒಳ್ಳೆ ಮಳೆ ಬರ್ತೈತೆ ಗೈಸ್. ಕೋಲ್ಡ್ ಅಂದ್ರೆ ಕೋಲ್ಡ್ ವೆದರ್ ಆಗ್ಬಿಟ್ಟಿದೆ. ಮನೆ ನೋಡಿ ಸಗದಾಗಿದೆ ಅಲ್ಲ. ಎಕ್ಸ್ಚೇಂಜ್ ಮಾಡೋಣ ಬನ್ನಿ. A few moments later. ನಾನು ಮತ್ತೆ ತಂದಿದ್ದ ಶರ್ಟ್ ಇದು. ಎಲ್ಲಿ ದೊಡ್ಡದಾಗುತ್ತೆ. ನಾನೇನ್ ಗೈಸ್ ಇವನಿಗೆ ಎಕ್ಸೆಲ್ ತಂದ್ರೆ ಟೈಟ್ ಆಗುತ್ತೆ, ಡಬಲ್ ಎಕ್ಸೆಲ್ ತಂದ್ರೆ ಲೂಸ್ ಆಗುತ್ತೆ. ಅದು 2 ಬಟನ್ಸ್ ಓಪನ್ ಮಾಡ್ತೀಯಲ್ಲ, 3 ಬಟನ್ಸ್ ಓಪನ್ ಮಾಡ್ಬಿಟ್ಟು ಬಿಡು, ಸಕ್ಕದಾಗ ಕಾಣುತ್ತೆ ಶರ್ಟ್ಗಳು. ನಿಂಗೆ ಲೂಸ್ ಆದ್ರೂ ಮಜಲ್ಸ್ ಇದೆಯಲ್ಲ ಚೆನ್ನಾಗಿ ಕಾಣುತ್ತೆ. ಏನು ಅಮ್ಮಿಕೊಂಡು ಹೋಗ್. ಗೈಸ್ ಇವನಿಗೆ ಏನು ಗೊತ್ತಾ ಅಂತಡಿರಿ, ನಾನೇ ಸ್ಪೆಷಲ್ ಆಗಿ ಶರ್ಟ್ನ ರೆಡಿ ಮಾಡಿಸ್ಬೇಕು ಇವನ್ ಸೈಜಿಗೆ ಫಿಟ್ ಆಗೋ ಥರ. ಹೌದು. ಹೌದು ಅಂತ ಮತ್ತೆ ಹೌದು ಅಂತ ಬೇರೆ ಹೇಳ್ತಾನೆ. ಹೌದು ಅಂತ ಕಣ್ಣು ನೋಡಿ ಅಲ್ಲಿ 2 ಅವರ್ ಮಲ್ಕೊಂಡವನಲ್ಲ ಪೀಸಾಗಿ. ಇನ್ನೇನು ಹೇಳಿ ಗೈಸ್, 4 ಗಂಟೆಗೆ ಮಲ್ಕೊಂಡಿದ್ದು ಪುಣ್ಯಾತ್ಮ 6:30 ಎದ್ದವನೇ. ನಿದ್ದೆ ಅಂದರೆ ಇವಂದೇ ಗೈಸ್, ಸುಖ ಪುರುಷ ಅಂದರೆ ಇವನೇನೆ. ನಾವು ಆಚೆ ಎಲ್ಲ ಸುತ್ತಾಡ್ಕೊಂಡು ಚಳಿಲಿ ಹೋಗೋದು. ಇವನು ಸುಖ ಪುರುಷ. ಹಾಂ ಕುಡ್ದ್ಗಿಡ್ತಿದ್ದೇನೋ ಮಾರ್ಯಾ. ಇದು ಟೈಟ್ ಐತೈತೆ ಅಂದರೆ ನಾನೇನು ಮಾಡೋಕ್ಕಲ್ಲ. ಟೈಟ್ ಐತೈತೆ ಅದು ಬಿಚ್ಚು ಮಾರ್ಯ. ಚೆನ್ನಾಗಿ ಕಾಣ್ತಿದೆ ನಿಂಗೆ ಶರ್ಟ್. ಡಬಲ್ ಎಕ್ಸೆಲ್ ಹಾಕಬೇಕಾ ಏನು ಮಾಡಿಲ್ಲ ನಾನು. ಹಳೆ ಶರ್ಟ್ಗಳೆಲ್ಲ ನಿಂಗೆ ಕರೆಕ್ಟಾಗಿ ಆಗುತ್ತಾನೆ. ಅಂದ್ರೆ ಟೈಟ್ ಆಗುತ್ತೆ ಅಷ್ಟೇ. ಇವು ಬಿಚ್ಚು ಕರೆಕ್ಟ್ ಆಗುತ್ತೆ ನೋಡುವ. ಕೊಡ್ತಾರೆ ನೋಡಿ ಇಲ್ಲಿ. ಚೆನ್ನಾಗಿ ಕಾಣಿಸ್ತಾನೆ ಗೈಸ್, ಕ್ಯೂಟಾಗಿ ಕಾಣಿಸ್ತಾನೆ. ಕ್ಯೂಟಾಗಿ ಕರೆಕ್ಟ್ ಆಯ್ತು. ಆದ್ರೆ ಇದು ಗೈಸ್ ಅಲ್ಲಿ ಉದ್ದ ಆಯ್ತಾರ ನೋಡಿ ಅಲ್ಲಿ. ನನ್ನ ಟಾಪ್ ಥರ ನನ್ನ ಟಾಪ್ ಥರ ಕರೆಕ್ಟಾಗಿ ಕಾಣುತ್ತೆ ನನಗೆ. ಅಪ್ಪ ಮನೆ ವೈಟ್ ಬಟ್ಟೆ ಮನೆ. ನಿನಗೆ ಏನಾಗೈತೆ? ಆ ವೈಟ್ ಬಟ್ಟೆಗಳು ಗಲೀಜ್ ಮಾಡ್ತಾನೆ ಯಾವನಾದ್ರು ಹಂಗೆ. ನಿನ್ ಪ್ಯಾಂಟ್ ಟೈಟ್ ಕಾಣಿಸ್ತಿದೆ ಮರೆ. ಆ ಪ್ಯಾಂಟ್ ಮೇಲೆ ಹಾಕಿದ್ಯಲ್ಲ ಇದನ್ನ ಹಾಕೊಳಂಗಿಲ್ಲ, ಅದೇ ಶರ್ಟ್ ಹಾಕೋಬೇಕು ನಾಳೆ ನೀನು. ಚೆನ್ನಾಗಿ ಕಾಣಲ್ಲ, ಉದ್ದ ಆಗುತ್ತೆ ಸಖತ್ತು.
ಉದ್ದ ಆಗುತ್ತೆ, ಕಟ್ ಮಾಡ್ಸೋಣ ತಗ. ಉದ್ದ ಹಾಕ್ಬೇಕು ಮಚ್ಚ, ಬಟ್ಟೆ ಅರ್ಧ ಆಗ್ತಾ ಇರ್ಬೇಕು. ಇದು ಕರೆಕ್ಟ್ ಆಗೈತೆ ನೋಡಿ ಗೈಸ್, ನನಗೆ ಈ ಶರ್ಟ್ ಅವನಿಗೆ ತಗೋಬೇಕು ಅಂತ ಸಖತ್ ಆಸೆ ಇತ್ತು, ಚೆನ್ನಾಗಿ ಕಾಣುತ್ತೈತೆ ಅವನಿಗೆ ಶರ್ಟ್. ಬಟ್ ಆ ಪ್ಯಾಂಟಿಗೆ ಮ್ಯಾಚ್ ಆಗ್ತಾ ಇಲ್ಲ ಅನ್ಸುತ್ತೆ. ಮೊದಲೇ ಕರಿ ಹೆಗ್ಣ ಥರ ಇದೆಯಾ ನಾಯಿ ನನ್ನ ಮಗನೇ ನೀನು. ಗುರಾಯಿಸೋನ ಕರಿ ಹೆಗ್ಣ ಅಂದರೆ ನೀನು ಮಾತಾಡಲಿ, ನಂಗೆ ಕುಳ್ಬಿಟ್ರಿ ಅದೇ ವಿಡಿಯೋದಲ್ಲಿ. ಅಚ್ಚ ಈಡಿನ ಬಿಚ್ಚ ಮಾರೆಯ. ಆ ಪ್ಯಾಂಟಿಗೆ ಚೆನ್ನಾಗಿ ಕಾಣ್ತೈತ ಮಚ್ಚ. ಅದರಲ್ಲಿ ಎಕ್ಸೆಲ್ ಎಲ್ಲ ತುಂಬಿದ್ರೆ ಆಗೋದು. ಟೈಟ್ ಆಗುತ್ತೆ ಸುಮ್ಮನೆ ವೇಸ್ಟ್. ಟೈಟ್ ಆದರೆ ಶರ್ಟ್ಗಳು ತಾಳೋದೇ ವೇಸ್ಟ್ ನಿಂಗೆ. ಶರ್ಟ್ ವಾಪಸ್ ಕೊಡ್ಕೊಳ್ಬೇಕು. ಇದ್ದಾಗ ಇನ್ನೊಂದು ಕಲರ್ ತಂದಿದ್ರೆ ಆಗಲ್ಲ, ವೈಟ್ ಕಲರ್. ಲೇ, ಇದೇ ಬೇರೆ ಕಡೆ ತಗೊಂಡಿದ್ದು, ಅದೇ ಬೇರೆ ಕಡೆ ತಗೊಂಡಿದ್ದು. ಹಿಂಗೆ ಮೋಯ್ತಾ ಎಷ್ಟಿರ್ಬೋದು ಆ ಶರ್ಟ್? ಫಸ್ಟ್ ಆಗಿ ಶರ್ಟಿನ ಪ್ರೈಸ್ ಅದೊಂದು 500 ರೂಪಾಯಿ. ಹಾಂ, ಇದು ಇವೆರಡಕ್ಕೆ 700 ರೂಪಾಯಿ, ಇದೊಂದು 700 ರೂಪಾಯಿ, 800 ರೂಪಾಯಿ ಬ್ಯಾಗ್. ಗೈಸ್, ಇದೆರಡರಿಂದ 1400 ರೂಪಾಯಿ. ಇದು ಒಂದಕ್ಕೆ 350. ಮಾರಿಯ ಚೆನ್ನಾಗೈತಿ. ಅದಕ್ಕೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ವಾ ಗೊತ್ತಾಗ್ತಾ ಇಲ್ವಲ್ಲ. ಮ್ಯಾಚ್ ಆಗ್ತಾ ಇಲ್ಲ ಮಚ್ಚ. ಚೆನ್ನಾಗಿಲ್ಲ. ಅದು ಪ್ಯಾಂಟ್ ಮ್ಯಾಚ್ ಆಗ್ತಾ ಇಲ್ಲ ಶರ್ಟ್ಗೆ. ನನಗೆ ಮ್ಯಾಚ್ ಆಗ್ತಾ ಇಲ್ಲ ಮನೆ ಶರ್ಟು ಪ್ಯಾಂಟ್ಗೆ. ಪ್ಯಾಂಟ್ ಚೆನ್ನಾಗಿ ಮಾಡ್ಕೊಬೇಕು. ಮುಚ್ಕೊ, ನಮ್ಮಮ್ಮ ಮೆಟ್ಟಲ್ಲಿ ಹೊಡಿತದೆ ಕೆಳಗೆ. ಇವಾಗ ಹೋಗಿ ಮತ್ತೆ ಹೋಗೋಣ ಬಾ ಅಂದರೆ ಬಾ, ಬೇಕಾದ್ರೆ ನೀನೇ ಕರ್ಕೊಂಡು ಹೋಗ್ತೀನಿ. ಅದು ಪ್ಯಾಂಟ್ ಚೆನ್ನಾಗೈತೆ, ಆ ಶರ್ಟಿಗೆ ಮ್ಯಾಚ್ ಆಗ್ತಿಲ್ಲ ಅಷ್ಟೇ. ಸೊ ಗೈಸ್, ಬನ್ನಿ ಬೇರೆ ಪ್ಯಾಂಟ್ ಹಾಕ್ಸಿದ್ರಾಯ್ತು ಆ ಶರ್ಟ್ಗೆ ಅಷ್ಟೇ ಮಚ್ಚ ಅಲ್ವಾ. ಆ ಶರ್ಟ್ಗೆ ಬೇರೆ ಪ್ಯಾಂಟ್ ಹಾಕ, ಈ ಪ್ಯಾಂಟ್ಗೆ ಆ ಶರ್ಟ್ನ ಹಾಕೋಬೋದು ಅಷ್ಟೆ. ಗೈಸ್, ಆ ವ್ಲಾಗ್ನ ಹೆಣ್ಣು ಮಾಡ್ತೀನಿ ಸಾಕು. ಈಗಡೆ ಬಾ. ಸೊ ಗೈಸ್, ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಬರೋದು ಯುಗಾದಿ ವ್ಲಾಗ್. ಅಲ್ಲ, ಯುಗಾದಿ ವ್ಲಾಗ್ ಹಾಕಿದ್ಮೇಲೆ ಹಾಕೋಣ ಇದನ್ನ. ಬಿಕಾಸ್ ನಾಳೆ ಯುಗಾದಿ ಆದ ತಕ್ಷಣ ಆ ವ್ಲಾಗ್ ಹಾಕ್ಬಿಡ್ತೀನಿ. ಇಲ್ಲ, ನಾನು ಹೇಳೋದೇ ಆಗ್ಬೇಕಷ್ಟೇ. ನಾಳೆ ಇದನ್ನ ಹಾಕು. ಅಯ್ಯೋ, ನಾನು ಡೈಲಿ ಎಡಿಟ್ ಮಾಡಕ್ ಆಗಲ್ಲ ನನಗೆ. ನಾಳೆನೇ ಈ ಬ್ಲಾಗ್ ಹಾಕಿ. ಆಯ್ತು ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ನ ಅಕೌಂಟ್ನು ಕಪಲ್ಸ್ ಗೇಮಿಂಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಚಾನಲಲ್ಲಿ 5K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ 5K ಸಬ್ಸ್ಕ್ರೈಬರ್ಸ್ ಮಾಡಿಕೊಟ್ಟಿರೋದಕ್ಕೆ. ಇನ್ನೂ ಜಾಸ್ತಿ ಬೆಳೆಸಿ ನಮ್ಮನ್ನ ವ್ಯೂಸ್ನ ಜಾಸ್ತಿ ಕೊಡಿ. ಥ್ಯಾಂಕ್ ಯು. ಬಾಯ್ ಬಾಯ್ ಗಾಯ್ಸ್. ಮಾಡ್ತೀಯ